ಏನಾಯ್ತು? ನೀರು ಬೇಕು. ಅರ್ಜುನ್ ಅವರೇ, ತಗೊಳ್ಳಿ. ಈಗ ಹೇಗಿದ್ದೀರಾ? ಪರವಾಗಿಲ್ಲಮ್ಮ. ಏನಾಯ್ತು ನಿಮಗೆ? ಏನಾಯ್ತು ಅಂತ ಗೊತ್ತಿಲ್ಲಪ್ಪ. ಇದ್ದಕ್ಕಿದ್ದಾಗೆ ಒಂಥರ ತಲೆ ಸುತ್ತಂಗಾಯ್ತು. ಈಗ ಪರವಾಗಿಲ್ಲಪ್ಪ. ಅಪ್ಪ, ಇವರೇ ವಾಸುದೇವ ಗುರುಗಳು. ಗುರುಗಳೇ, ನಮ್ಮ ತಂದೆ, ಅವ್ರ ಹೆಸರು ವಿಷ್ಣು ಅಂತ. ಅದು ನಿಮ್ಮಿಂದ ತುಂಬ ವಿಷ್ಣುನ ನೋಡ್ತಾ ಇದ್ರೆ ಏನು ನೆನಪಿಗೆ ಬರ್ತಾ ಇದೆ. ಆದ್ರೆ ಅದೇನು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಅದು ಅಲ್ಲದೆ ಅವ್ರನ್ನ ನೋಡ್ತಾ ಇದ್ರೆ ಏನೋ ಕಳ್ಕೊಂಡ್ ಹಾಗೆ ಅನ್ಸ್ತಾ ಇದೆ. ಅದೇನು ಅಂತ ಗೊತ್ತಾಗ್ತಿಲ್ವಲ್ಲ. ಗುರುಗಳು ನಮ್ಮನ್ನ ಬಿಟ್ಟು ಹೋಗಿ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ಬೇಜಾರು ಅನ್ಸುತ್ತೆ. ಹೌದು ಅರ್ಜುನ್ ಅವರೇ, ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನಾನೆಷ್ಟು ಕಷ್ಟಪಟ್ಟಿದ್ದೀನೋ
ಅಷ್ಟೇ ಸಹಾಯನ ಅವರು ಕೂಡ ಮಾಡಿದ್ದಾರೆ. ಅವರ ಸಹಾಯನ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಯಾವ ಜನ್ಮದಲ್ಲೂ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಪಾಪ ಗುರುಗಳು ತುಂಬ ಡಿಸ್ಟರ್ಬ್ ಆಗಿದ್ರು. ಅದಕ್ಕೆ ಕಾರಣ ನಿಮ್ಮ ಚಿಕ್ಕಪ್ಪನ ವರ್ತನೆ. ಅದು ಆಗಿರ್ಬೋದು, ಅಥವಾ ಅವ್ರ ಹೆಂಡತಿನ ಕಳ್ಕೊಂಡಿದ್ದಿನ ಆ ಕಾರಣನೂ ಆಗಿರ್ಬೋದು. ಗುರುಗಳನ್ನ ನೋಡಿದ ತಕ್ಷಣ ವಿಷ್ಣು ಯಾಕೆ ಆ ರೀತಿ ಗಾಬರಿಯಾದ? ಗುರುಗಳಿಗೂ ಅವನಿಗೂ ಏನ್ ಸಂಬಂಧ? ಇವನಿಂದ ನನಗೆ ಅನ್ಯಾಯ ಆದಾಗೆ ಗುರುಗಳಿಗೂ ಏನಾದರೂ ಅನ್ಯಾಯ ಆಗಿರ್ಬೋದಾ? ಬಾಬಾ ಮಹಾಕಾಲ ವಿಷ್ಣು, ನನ್ನನ್ನ ಮತ್ತ್ಯಾಕೆ ನೆನ್ಸ್ಕೊಂಡೆ? ಅದು ಬಾಬಾ, ನಿನ್ನ ನೋಡ್ತಾ ಇದ್ರೆ ಯಾವುದೋ ಗೊಂದಲದಲ್ಲಿ, ಆತಂಕದಲ್ಲಿ, ಗಾಬರಿಲಿರೋ ಆಗಿದೆ. ಏನಾಯ್ತು? ಹೌದು ಬಾಬಾ, ನೀವು ಹೇಳ್ತಾ ಇರೋದು ನಿಜ. ಅದು ಅದು ಏನಂದ್ರೆ ಬಾಬಾ, ನಾಗರಾಜ ಇನ್ನೂ ಬದುಕೇ ಇದ್ದಾನೆ. ನೀನ್ ಹೇಳ್ತಾ ಇರೋದು ಸತ್ಯನಾ? ಹೌದು ಬಾಬಾ. ಎಲ್ಲಿ ನೋಡ್ದೆ ಅವನನ್ನ? ನಮ್ಮ ಮನೆಯಲ್ಲೇ ಬಾಬಾ. ಬಾಬಾ, ಇಷ್ಟು ದಿವಸ ನಮ್ಮ ಅರ್ಜುನ್ಗೆ ಚಿಕಿತ್ಸೆ ಮಾಡ್ತಿದ್ದು ಬೇರೆ ಯಾರು ಅಲ್ಲ, ಈ ನಾಗರಾಜನೇ. ನಾಗಮಣಿಗೋಸ್ಕರ ನಾಗಿಣಿ ಮತ್ತೆ ನಾಗರಾಜ ನಿನ್ನ ಹಿಂದೆ ಬಿದ್ದಿದ್ದಾರೆ, ನಿಮ್ಮ ಮನೆ ಸೇರಿದ್ದಾರೆ ಅಂತಾಯ್ತು. ಹೌದು ಬಾಬಾ, ರುದ್ರ ಸತ್ತಿದ್ದ, ಬದುಕ್ ಬಂದ. ನಾಗರಾಜ ಸತ್ತಿದ್ದ, ಅವನು ಬದುಕ್ ಬಂದ. ಮುಂದೆ ಏನಾಗುತ್ತೋ ಅನ್ನೋ ಆತಂಕ ಕ್ಷಣ ಕ್ಷಣಕ್ಕೂ ನನ್ನನ್ನು ಕಾಡ್ತಾ ಇದೆ ಬಾಬಾ. ಸದ್ಯಕ್ಕೆ ನೀನು ನಿನ್ನ ಆತಂಕನ ಬಿಟ್ಟು 3 ದಿನ ನೀನು ಕಾಪಾಡ್ಕೋ. ರುದ್ರ ಹುಣ್ಣಿಮೆ ಮುಗಿದ ತಕ್ಷಣ ನಾನು ನಿನ್ನ ಸಹಾಯಕ್ಕೆ ನಿಮ್ಮ ಮನೆಗೆ ಬರ್ತೀನಿ. ಮುಂದೆ ನಿನ್ನನ್ನ ಆ ನಾಗಿಣಿಯಿಂದ, ನಾಗರಾಜನಿಂದ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ ಬಾಬಾ. ಒಳ್ಳೇದಾಗ್ಲಿ. ಜೈ ಮಹಾಕಾಲ. ಏನ್ ಹೇಳ್ತಾ ಇದೆಯಾ ಮಿನಿ ನೀನು? ಸಂಭವಿಸಿರೋ ಸತ್ಯನ ಅಮೃತ. ಯಾವ ನಾಗಮಣಿಯನ್ನು ಕದಿಯೋದಕ್ಕೋಸ್ಕರ ನಿಮ್ಮ ಅಪ್ಪ ಅಮ್ಮನ ಪಾಪಿಗಳು ಕೊಂದಿದ್ರು, ಅದೇ ನಾಗಮಣಿ ಪ್ರಭಾವದಿಂದ ಆ ರುದ್ರ ಮತ್ತೆ ಬದುಕ್ ಬಂದಿದ್ದಾನೆ. ಇದು ಆ ಪರಮೇಶ್ವರನ ಆಟನೋ ಅಥವಾ ಆಕಸ್ಮಿಕನೋ ನನ್ಗೆ ಒಂದು ಗೊತ್ತಾಗ್ತಾ ಇಲ್ಲ. ಕಾಲ ಯಾವಾಗ ಯಾರನ್ನ ಕಾಯುತ್ತೋ, ಯಾವಾಗ ಕೈ ಬಿಡುತ್ತೋ ಗೊತ್ತಿಲ್ಲ ಮಿನಿ. ಅವನ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಅದಕ್ಕೆ ಬದುಕು ಬಂದಿದ್ದಾನೆ. ನನಗೊಂದು ಅರ್ಥ ಆಗ್ತಿಲ್ಲ, ಯಾಕ ರುದ್ರ ಬೀದಿ ಬಿಕಾರಿಯಾಗಿ ರಸ್ತೆಯಲ್ಲಿ ಅಲಿತಾ ಇದ್ದ? ನಾನು ಅವನು ಪ್ರಾಣಹರಣ ಮಾಡುವಾಗ
ಅವನು ಎಲ್ಲರಂತೆ ಸಾಮಾನ್ಯವಾಗಿ ಇದ್ದ. ಆದರೆ ಈಗ ಬದುಕು ಬಂದಮೇಲೆ ಯಾಕೆ ಈಗ ಆಡ್ತಾ ಇದ್ದಾನೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಗೊತ್ತಾಗ್ದಿರೋದೇನಿದೆ? ಯಾರಿಗಾದ್ರೂ ಪುನರ್ಜನ್ಮ ಅಂತ ಪ್ರಾಪ್ತಿ ಆದ್ರೆ ಅವ್ರಿಗೆ ಹಿಂದಿನ ಜನ್ಮದ ಘಟನೆಗಳಾಗ್ಲಿ ಅಥವಾ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳು ಸಹ ನೆನಪಲ್ಲಿರೋದಿಲ್ಲ. ಹಾಗಿದ್ರೂ ಇರ್ಬೋದು. ಆದರೂ ನೀನು ಹೇಳ್ತಾರ ನಿಜ ಅಂತ ನಾನು ಒಪ್ಕೊಳ್ಳೋದಿಲ್ಲ. ನಾನು ಆ ರುದ್ರನ ನೋಡಿರೋ ಪ್ರಕಾರ ಅವನ ಕೆಲಸ ಆಗಬೇಕು ಅಂದರೆ ಯಾವ ನಾಟಕ ಬೇಕಾದರೂ ಮಾಡ್ತಾನೆ, ಎಂಥ ಹೀನ ಕೃತ್ಯಕ್ಕಾದರೂ ಕೈ ಹಾಕ್ತಾನೆ. ಪರಿಸ್ಥಿತಿ ಹೀಗಿರುವಾಗ ನಾನೇ ಖುದ್ದಾಗಿ ಪರೀಕ್ಷೆ ಮಾಡಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ತಿಳ್ಕೊತೀನಿ. ನೋಡು ಅಮೃತ, ನೀನಿದನ್ನ ತಿಳ್ಕೊಳ್ಳೋ ಭರದಲ್ಲಿ ಯಾವುದೇ ಅನಾಹುತನ ನಿನ್ನ ಮೈ ಮೇಲೆ ಹೇಳ್ಕೊಳ್ಬೇಡ. ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಎಚ್ಚರಿಕೆಯಿಂದ ಇರು ಅಮೃತ. ಸರಿ, ನೀನು ಹೇಳಿದಾಗೆ ನಾನು ಎಚ್ಚರಿಕೆಯಿಂದ ಇರ್ತೀನಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡರು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಹಾಡಿದನು. ಮಾಡೋ ಪಾಪದ ಕೆಲಸನೆಲ್ಲ ಮಾಡಿ ಏನು ಮಾಡಿ ಇಲ್ಲ ಅನ್ನೋ ಥರ ಅಮಾಯಕನ ಥರ ಇದೆಯಾ? ನಿನ್ನ ಅಣ್ಣನಿಗೆ ನಿನ್ನ ಮನೆಯವರಿಗೆಲ್ಲ ನೀನು ಮಣ್ಣೆರ್ಚಿ ಮೋಸ ಮಾಡ್ಬೋದು, ಆದರೆ ನನ್ನ ಕಣ್ಣಿಗೆ ನೀನು ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಬಣ್ಣನ ನಾನು ಬಯಲು ಮಾಡ್ತೀನಿ. ಕೇ, ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನನ್ನೇ ಕೇಳ್ತಾ ಇರೋದು. ನಿನ್ನನ್ನೇ ಕೇಳ್ತಾ ಇರೋದು. ಓ, ನಿಂಗೆ ಮಾತು ಬರೋದಿಲ್ಲ ಅಲ್ವಾ? ಹೇ, ನೀನು ಯಾರು, ನೀನೇನು ಮಾಡಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈಗ ಏನು ಗೊತ್ತಿಲ್ಲದು ಒಂಥರ ನಾಟಕ ಆಡಿದ್ರೆ ನಾನು ನಂಬೋದಿಲ್ಲ, ತಿಳ್ಕೊ. ನೋಡು, ನಿಮಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಂದರೂ ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ನಿನಗೆ ಮಾತಾಡೋಕ್ಕೆ ಬರಲ್ಲ ಅಂದರೂ ಮಾತಾಡೋಕ್ಕೆ ಬರುತ್ತೆ. ನನ್ನ ಜೊತೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಆಡೋಕ್ಕೆ ಇಲ್ಲ. ಇಲ್ಲ, ಇವನು ಎಂಥ ಕುತಂತ್ರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಇವನನ್ನ ನಂಬಲ್ಲ. ಏ, ಮಾತಾಡು. ಇವನನ್ನ ಹೇಗೆ ಕೇಳಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾ. ಟೈಮ್ ಆಯ್ತು. ರುದ್ರಂಗೆ ಊಟ ಕೊಡಬೇಕು. ಹೇಮಾ ಇಲ್ಲಿ ಕಾಣ್ತಾ ಇಲ್ಲ. ಹೇಮಾ, ಹೇಮಾ, ಅರೆ ನೀನ್ ಇಲ್ಲೇ ಕೂತಿದ್ಯಾ? ಯಾಕೊಂಥರ ಇದೆಯಾ? ಏನಿಲ್ಲ ಅತ್ತೆಮ್ಮ. ನೋಡು, ನೀನ್ ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಯಾವತ್ತೂ ನಿನ್ನ ಸೊಸೆ ಅಂತ ಅಂದ್ಕೊಂಡಿಲ್ಲ, ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಮನಸ್ಸಲ್ಲಿ ಏನೋ ಕೊರಿತಾ ಇದೆ, ಅದೇನು ಅಂತ ನನ್ನ ಹತ್ರ ಹೇಳು. ಅತ್ತೆಮ್ಮ, ಆ ಜ್ಯೋತಿಷಿಗಳು ಹೇಳಿದ್ದನ್ನ ನೆನೆಸ್ಕೊಂಡ್ರೆ. ಓಹ್, ಅದಾ? ನೋಡಿ ಹೇಮಾ,
ನಮ್ಮನ್ನು ಕೊಲ್ಲೋದಕ್ಕೆ 1000 ರಾಕ್ಷಸಿದ್ರು ಕಾಪಾಡೋದಕ್ಕೆ ಒಬ್ಬ ದೇವರು ಅಂತ ಇರ್ತಾನೆ. ನಾವು ನಂಬಿರೋ ದೇವರು, ನಾವು ಮಾಡಿರೋ ಪೂಜೆ ಪುನಸ್ಕಾರ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಅದೇನು ಸರಿ ಅತ್ತೆಮ್ಮ, ಆದರೆ ನೋಡು, ಆದರೆ ಗೀದ್ರೆ ಅಂತ ರಾಗ ಎಳಿಬೇಡ. ನಿನ್ನ ಗಂಡನಿಗೆ ಏನೂ ಆಗೋದಿಲ್ಲ, ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ನೋಡು, ವಿಷ್ಣುನ ಆ ನಾಗಿನ ಕೈಯಿಂದ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಧೈರ್ಯವಾಗಿರೋ. ಅತ್ತೆಮ್ಮ ಯಾವಾಗಲೂ ನನ್ನ ಜೊತೆಗೆ ಇದ್ಕೊಂಡು ಸದಾ ಧೈರ್ಯ ತುಂಬ್ತಾ ಇದ್ದೀರಾ. ನೋಡಿ ಅಮ್ಮ, ಜೀವನದಲ್ಲಿ ಏನೇ ಕಳ್ಕೊಂಡ್ರು ಮತ್ತೆ ಅದನ್ನ ಪಡ್ಕೋಬೋದು. ಆದರೆ ಧೈರ್ಯ, ಆತ್ಮವಿಶ್ವಾಸ, ನಂಬಿಕೆನ ಕಳ್ಕೊಂಡ್ರೆ ಮತ್ತೆ ಅದನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಹಾಂ ನೋಡು, ರುದ್ರನಿಗೆ ಊಟ ಕೊಡೋ ಟೈಮ್ ಆಯಿತು. ಬಾ, ಇಬ್ಬರು ಊಟ ಕೊಟ್ಬಿಟ್ಟು ಅವನ್ನ ಮಾತಾಡ್ಸ್ಕೊಂಡು ಬರೋಣ. ಸರಿ. ಇಲ್ಲ, ಇನ್ನು ನಾನು ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಇಂಥ ಕ್ರೂರಿಗಳಿಗೆ ಕ್ರೂರತನದಿಂದನೇ ಹೆದರಿಸಿ ನಮ್ಮ ಕಾರ್ಯನ ಸಾಧಿಸ್ಕೋಬೇಕು. ರುದ್ರ, ಏ ರುದ್ರ, ರುದ್ರ, ಏ ರುದ್ರ.